ಬ್ರಿಟಿಷರು ಸ್ಕೂಲ್ ಅನ್ನುವಂತ ಕಾನ್ಸೆಪ್ಟ್ ಅನ್ನ ತರ್ತಾರ. ಇವತ್ತು ಯಾರಲ್ಲಿ ಯಾವ ಊರಾಗ ಭಾರತ ದೇಶದ ಪ್ರತಿ ಮೂಲೆಯಲ್ಲಿ ಸ್ಕೂಲ್ಗಳದಾವಂದ್ರ ಆ ಸ್ಕೂಲು ನಿಮಗೆ ಸಿಕ್ಕಿದ್ದು, ಸೈನ್ಯದಲ್ಲಿ ಭರ್ತಿ ಸಿಕ್ಕಿದ್ದು, ನಿಮ್ಗೆಲ್ಲ ಅವಕಾಶಗಳು ಸಿಕ್ಕಿದ್ದು 1818 ಏನು ಭೀಮಾ ಕೋರೆಗಾಂವ್ ಯುದ್ಧ ಆಗತ್ತಿ ಒಂದು ಅಮೆಂಡ್ಮೆಂಟ್ ಮಾಡ್ತಾರೆ ಬ್ರಿಟಿಷರು. ಅಮೆಂಡ್ಮೆಂಟ್ ಮಾಡಿ ಈ ಒಂದು ಪ್ರಾಂತ್ಯವನ್ನು ನಮ್ಗೆ ಗೆಲ್ಲಿಸಿಕೊಟ್ಟಿದ್ದಕ್ಕ ಎಲ್ಲ ದಲಿತರಿಗೆ ಶಿಕ್ಷಣ, ಉದ್ಯೋಗ, ಎಲ್ಲ ಅವಕಾಶಗಳನ್ನ ಕೊಡ್ತೀವಿ. ಇವತ್ತು ಆನ್ ರೆಕಾರ್ಡ್ ಇತ್ತದು, ಆನ್ ರೆಕಾರ್ಡ್. ಬಾಬಾ ಸಾಹೇಬರಿಗಿಂತಲೂ ಮೊದಲು ನಮಗೆಲ್ಲ ಹಕ್ಕುಗಳನ್ನ ಕೊಟ್ಟವರು ಇದ ಭೀಮಾ ಕೋರೆಗಾಂವ್ನ ವೀರ ಯೋಧರು. ತಮ್ಮ ಆತ್ಮಾಭಿಮಾನ ಸ್ವಾಭಿಮಾನದಿಂದ ನಮಗೆ ದಕ್ಕಿಸಿಕೊಟ್ಟಾರೆ ಎಲ್ಲವನ್ನ. ಅದಾದ ನಂತರ ಬಾಬಾ ಸಾಹೇಬ್ರ ಬರ್ತಾರ. ಬಾಬಾ ಸಾಹೇಬರ ಹೋರಾಟದ ಪ್ರತಿಫಲವಾಗಿ ನಮ್ಗೆಲ್ಲರಿಗೂ ಪೂರ್ಣ ಪ್ರಮಾಣದ ಶಿಕ್ಷಣ, ಬದುಕಲಿಕ್ಕೆ ಅವಕಾಶ, ರಾಜಕಾರಣ ಮಾಡಲಿಕ್ಕೆ ಅವಕಾಶ, ಲೀಡರ್ಗಳಾಗಲಿಕ್ಕೆ ಅವಕಾಶ, ಇಂಥ ವೇದಿಕೆಗಳನ್ನ ಮಾಡಿ ಭಾಷಣ ಮಾಡಲಿಕ್ಕೆ ಅವಕಾಶ, ಪ್ರತಿಯೊಂದು ಸ್ಕೂಲು, ಕಾಲೇಜು ಎಲ್ಲಾ ಭಾಗಗಳಲ್ಲಿ ನಾವು ಮುಂದುವರಿಲಿಕ್ಕೆ ಅವಕಾಶ ಸಿಗ್ತದ. ಆದ್ರೂ ಕೂಡ ಇವತ್ತಿನ ಸ್ಟಿಲ್ ಟುಡೇ ನಮ್ಮ ವ್ಯವಸ್ಥೆ ಹೆಂಗಾಗೈತೆ ಅಂದ್ರ, ಯಾವ 500 ಜನ ಮಹಾ ಸೈನಿಕರು ಎಲ್ಲಾ ಜಾತಿಯನ್ನು ಒಳಗೊಂಡು ಹೋರಾಟವನ್ನ ಯುದ್ಧವನ್ನ ಮಾಡಿದ್ರು. ಇವತ್ತು ನಾವು ನಮ್ಮ ಒಳಗನ ಅನೇಕ ಸಂಘಗಳನ್ನ ಮಾಡಿಕೊಂಡು, ಜಾತಿಗಳನ್ನ ಮಾಡಿಕೊಂಡು, ಗುಂಪುಗಳನ್ನ ಮಾಡಿಕೊಂಡು ಇವತ್ತು ನಮ್ಮ ಅಸ್ತಿತ್ವವನ್ನ ನಾವೇ ಹಾಳು ಮಾಡಿಕೊಳ್ತಾ ಇದ್ದೀವಿ. ಇವತ್ತು ನಮ್ಮ ಹಳ್ಳಿಯಲ್ಲಿ ಇರ್ತಕ್ಕಂಥ ಜನ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇಲ್ಲ. ಇವತ್ತು ನಾನು ಓಣೆಗೆಲ್ಲ ಅಡ್ಡಾಡಿದೆ, ಇರ್ಲಾಕ ಇವತ್ತಿಗೂ ಸರಿಯಾದ ಮನಿ ಇಲ್ಲ, ರಸ್ತೆಗಳಿಲ್ಲ. ನಮ್ಮ ಹೆಣ್ಣು ಮಕ್ಕಳು ಇವತ್ತಿಗೂ ಇಲ್ಲಿ ಒಂದು 2 ತಾಸು ಕೂತಿದ್ವಿ, ಇಲ್ಲೇ ಪಾಳೆ ಹೆಚ್ಚು ಪಾಪ 7-8 ತನ ಇನ್ನೊಬ್ಬರು ಹೊಲದ ಒಳಗಡೆ ಕೆಲಸ ಮಾಡಿ ಪಾಳೆ ಹೆಚ್ಚು ಮನೆಗೆ ಹೋಗ್ತಾ ಇದ್ವಿ. ಜಗತ್ತು ಚಂದ್ರ ಲೋಕದ ಕಡೆ ಪಯಣ ಮಾಡಕತ್ತೈತಿ, ನಾವು ಇವತ್ತು ಗುಲಾಮಗಿರಿ ಕಡೆ ಹೊಂಟೀವಿ. ಶಿಕ್ಷಣ ನಮಗೆ ಪ್ರಿಯ ಐತಿ, ಶಿಕ್ಷಣ ಕಲಿತಾ ಇಲ್ಲ. ಸಮಾನತೆ ನಮ್ಮ ಕೈಯಾಗೈತಿ, ಸಮಾನತೆ ನಾವು ಪಡಿತಾ ಇಲ್ಲ. ಯಾವುದೋ ರಾಜಕಾರಣಿ ಬಂದು ಬಿರಿಯಾನಿ, ಸೀರಿ, ರೊಕ್ಕ, ಕುಕ್ಕರ, ಮಿಕ್ಸರ ಕೊಟ್ಟ ಬಳಿಕ ನಮ್ಮ ಹೋಟೆಲ್ಗಳನ್ನ ಮಾರಾಟ ಮಾಡ್ಕೊಳಕತ್ತೀವಿ. ಒಬ್ಬ ಒಳ್ಳೆ ವ್ಯಕ್ತಿ ನಮ್ಮ ಮಧ್ಯೆ ಅದಾನ, ಅವನಿಗೆ ಹೋಟ್ ಹಾಕಿ ಅವನು ಮೆಂಬರ್ ಮಾಡಬೇಕು. ಒಬ್ಬ ಒಳ್ಳೆ ವ್ಯಕ್ತಿ ನಮ್ಮ ಮಧ್ಯೆ ಅದಾನ, ಅವನಿಗೆ ಹೋಟ್ ಹಾಕಿ ಅವನು MLA ಮಾಡಬೇಕು. ಅವ MLA ಆದ ನಂತರ, ಅವ ಮೆಂಬರ್ ಆದ ನಂತರ ನಮ್ಮ ವಾರ್ಡ್ಗಳಿಗೆ ಏನ್ ಕೆಲಸ ಆಗ್ಬೇಕು, ನಮ್ಮ ಓಣಿಗೆ ಏನ್ ಕೆಲಸ ಆಗ್ಬೇಕು, ನಮ್ಮ ಊರಿಗೆ ಏನ್ ಕೆಲಸ ಆಗ್ಬೇಕು ಅನ್ನುವಂಥದ್ದು ಯಾರು ಆಲೋಚನೆ ಮಾಡ್ತಾ ಇಲ್ಲ. ನಿಮ್ಗೆ ಗೊತ್ತಿರ್ಲಿ, ಈ ದೇಶದೊಳಗಡೆ 36 ಕೋಟಿ ಒಂದು ಟೈಮಲ್ಲಿ, ಬಹುಶಃ 1932 ಸಮಯ ಇರ್ಬೋದು, ಸ್ವತಂತ್ರ ಪೂರ್ವದಲ್ಲಿ 36 ಕೋಟಿ ಜನಸಂಖ್ಯೆ ಇದ್ದಾಗ ಈ ದೇಶದೊಳಗಡೆ 20,000 ಜನ ಮಾತ್ರ ಹೋಟ್ ಹಾಕ್ತಿದ್ರು. ನಿಮ್ಗೆ ಯಾರಿಗೂ ಹೋಟ್ ಹಾಕಕ್ಕೆ ಅವಕಾಶ ಇರಲಿಲ್ಲ. ಈ ಊರಿನ ಗೌಡ್ರು ಅತಿ ಹೆಚ್ಚು ಸಾಲಿ ಕಲ್ತವ್ರು, ಜಮೀನ್ದಾರಿಗೆ ಮಾತ್ರ ಹೋಟ್ ಹಾಕಕ್ಕೆ ಅವಕಾಶ ಇತ್ತು. ಅಂಬೇಡ್ಕರ್ ಸಾಹೇಬ್ರು ಹಠ ಹಿಡಿತಾರ, 18 ವರ್ಷ ತುಂಬಿದ 21 ವರ್ಷ ತುಂಬಿದ ಪ್ರತಿಯೊಬ್ಬರಿಗೂ ಮತದಾನವನ್ನು ಹಾಕುವ ಹಕ್ಕು ಬೇಕು. ಅವಾಗ ಇದೆಲ್ಲ ಗಾಂಧಿ ಹಿಡ್ಕೊಂಡು ಎಲ್ಲಾ ನಾಯಕರು ವಿರೋಧ ಮಾಡ್ತಾರದಲ್ಲ. ಅವ್ರೇನ್ರಿ ದಲಿತರು, ಉಡಾಕ ಬಟ್ಟೆ ಇಲ್ಲ, ತಿನ್ನಾಕ ಕೂಳಿಲ್ಲ, ತಲೆ ಒಳಗಡೆ ಬುದ್ಧಿ ಇಲ್ಲ, ಎಂದು ಜಳಕ ಮಾಡಂಗಿಲ್ಲ, ಅಂತವ್ರಿಗೆ ಹೋಟ್ ಹಾಕಿ ಹೋಟಿನ ಹಕ್ಕು ಕೊಟ್ಟು ಅವ್ರನ್ನೆಲ್ಲ ಇವ್ರು ಮೆರೆಸೋರ್ರಿ ಅಂಬೇಡ್ಕರ್ ಅಂತ ಅಂಬೇಡ್ಕರ್ ಸಾಹೇಬ್ರ ಜೊತೆ ವಾದ ಮಾಡ್ತಾರ. ನಿಮ್ಗೆ ಗೊತ್ತಿರ್ಲಿ, ಇಂಗ್ಲೆಂಡ್ಗೆ ಹೋಗಿ ಅಂಬೇಡ್ಕರ್ ಸಾಹೇಬ್ರ ವಿರುದ್ಧ ಆ ಇಂಗ್ಲೆಂಡ್ ರಾಣಿಗೆ ಹೇಳ್ತಿರ್ತಾರ, ಬಾಬಾ ಸಾಹೇಬ್ರು ಹಂದಿ ಸಾಗಿಸೋ ಜಾಗದಲ್ಲಿ ರೊಕ್ಕಿರಂಗಿಲ್ಲ ವಿಮಾನಕ್ಕೆ ಹೋಗಾಕ, ಲಂಡನ್ಗ ಜಹಾಜ್ ಮೂಲಕ ಹಂದಿ ಸಾಗಿಸೋ ಜಾಗದಲ್ಲಿ ಹಗಲಿ ರಾತ್ರಿ ನಿಂತು ಇಂಗ್ಲೆಂಡಿಗೆ ಹೋಗಿ ನೋಡ್ರಿ ಸಾಹೇಬ್ರ, ಇವತ್ತು ನಮ್ಮ ಜನಾಂಗದ ಈ ಪರಿಸ್ಥಿತಿಗೆ ಈ ಮೇಲ್ವರ್ಗದವರ ಕಾರಣದಾರ. ಒಂದು ವೇಳೆ ನೀವು ಇವರಿಗೆ ಮತದಾನದ ಹಕ್ಕನ್ನ ಕೊಟ್ಟಿದ್ದಾದ್ರ ಇವರಿಗೆ ಒಳ್ಳೆ ಮಾಡೋ ನಾಯಕರನ್ನ ಇವರೇ ಆಯ್ಕೆ ಮಾಡ್ಕೊತಾರೆ. ನಿಮ್ ಜೋಡಿ ವಾದ ಮಾಡಿದಾಗ ಇವತ್ತು ಏನ್ ನೀವು ಹೋಟ್ ಹಾಕ್ತೀರಿ, ಅದು ಯಾರು ಕೊಟ್ಟ ಭಿಕ್ಷೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದು. ನಿಮಗೆ ಹೋಟ್ ಹಾಕಕ್, ನಿಮ್ಗೆ ಇಲೆಕ್ಷನ್ ಮಾಡಕ್, ಮನಿ ಕಟ್ಕೊಳಕ್, ಬಂಗಾರ ಹಾಕೊಳಕ್, ಕಾರ್ನಾಗ ಅಡ್ಡಾಡಕ್, ಕೋಟು ಬೂಟು ಸೂಟು ಹಾಕೊಳಕ್, ಪ್ರತಿ ಒಂದಕ್ಕೂ ಅವಕಾಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡ್ತಾರ. ಆದ್ರೆ ನಾವು ಅದನ್ನ ದುರುಪಯೋಗ ಮಾಡ್ಕೊಳಕತ್ತೀವಿ. ನಾವು ಯಾರೋ ಬರ್ತಾರ, ಒಂದು 500 ಕೊಡಂಟ್ಲಿ ಇವತ್ತು ಅವ್ರ ಕಡೆ, ನಾಳೆ 1000 ಕೊಟ್ಟಂದ್ರೆ ಅವನ ಕಡೆ, ಇನ್ನು ಪಾಕೆಟ್ ಕೊಟ್ರಂದ್ರೆ, ಶರಿ ಕೊಟ್ರಂದ್ರೆ ಅವ್ರ ಕಡೆ, ಬಿರಿಯಾನಿ ಕೊಟ್ರಂದ್ರೆ ಇವ್ರ ಕಡೆ ಅನ್ನುವಂಥ ವ್ಯವಸ್ಥೆ ಐತಿ. ಒಂದು 5-10 ಕೋಟಿ ಖರ್ಚು ಮಾಡ್ತಾರೆ ನಮ್ಮ ಭಾಗದಾಗ. ಬೆಂಗಳೂರು ಕಡೆ ಹೋದ್ರೆ ಅಂದ್ರೆ ಒಂದು 100 ಕೋಟಿ ಖರ್ಚು ಮಾಡ್ತಾರೆ ಒಂದು ಇಲೆಕ್ಷನ್ಗೆ 100 ಕೋಟಿ ಖರ್ಚು ಮಾಡ್ತಾರ, 1000 ಕೋಟಿ ಗಳಿಸ್ತಾರ. ಈ ಕಡೆ ಒಂದು 10-20 ಕೋಟಿ ಖರ್ಚು ಮಾಡ್ತಾರ, ಒಂದು 200-300 ಕೋಟಿ ಗಳಿಸ್ತಾರ.
ಒಂದ್ ರಸ್ತೆ ಮ್ಯಾಗ ಒಂದು ಫೂಟ್ ರೋಡ್ ಮಾಡ್ರಿ ಅಂದ್ರ ಮ್ಯಾಗ ಒಂದ್ 2 ಇಂಚ್ 3 ಇಂಚ್ ಕರಿ ಡಾಂಬರ್ ಹಾಕಿ ಫೋಟೋ ಹೊಡೆದು ಕಳಿಸಿ ಬಿಡ್ತಾರ. 1 ಕಿಲೋಮೀಟರ್ 1 ಕೋಟಿ 20 ಲಕ್ಷ ಅಮೌಂಟ್ ಐತಿ. ನೀವು ಯಾರು ಅದನ್ನ ಕೇಳಂಗಿಲ್ಲ. ಊರಾಗ ರೋಡ್ ಯಾಕೆ ಕಿತ್ರಿ ಅಂತ ಕೇಳಂಗಿಲ್ಲ. ಈ ರೋಡ್ ಯಾಕೆ ನೀವು ಎಷ್ಟೈತಿ ಇದ್ರದ ಡಿಸೈನ್ ಕೊಡ್ರಿ, ಇದ್ರದ್ದು ಏನು ವ್ಯವಸ್ಥೆ ಅಂತ ನೀವು ಕೇಳಂಗಿಲ್ಲ. ಪ್ರಜಾಪ್ರಭುತ್ವ ರಾಷ್ಟ್ರ ನಾಳೆ ಗೊತ್ತಲ್ಲ, ಸಂವಿಧಾನ ದಿನ, ಪ್ರಜಾಪ್ರಭುತ್ವ ದಿನ ಅಂತ ಜನವರಿ 26. ಪ್ರಜಾಪ್ರಭುತ್ವ ದಿನ ಅಂತಾರೆ. ಮತ್ತೊಂದು ಏನಂತಾರೆ ಅದಕ್ಕೆ, ಗಣರಾಜ್ಯೋತ್ಸವ ಅಂತ. ಗಣರಾಜ್ಯೋತ್ಸವ ಏನು ಹಂಗಂದ್ರ ವೇದಿಕೆ ಮೇಲೆ ಕೂತವ್ರಿಗೆ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಗಣ ಅಂದ್ರೆ ಏನು ಗೊತ್ತಿಲ್ಲ, ರಾಜ್ಯ ಅಂದ್ರೆ ಗೊತ್ತಿಲ್ಲ. ಗಣರಾಜ್ಯೋತ್ಸವ. ಗಣರಾಜ್ಯ ಅಂದ್ರೆ ಪ್ರಜೆಗಳೇ ಇರುವಂತ ರಾಜ್ಯದಲ್ಲಿ ಪ್ರಜೆಗಳೇ ಸಾರ್ವಭೌಮ ಇರುವಂತದ್ದು. ನಾವೇ ಇಲ್ಲಿ ಶ್ರೇಷ್ಠ ಅನ್ನುವಂತ ದಿನಕ್ಕೆ ಪ್ರಜಾಪ್ರಭುತ್ವ ದಿನ ಅಂತಾರ. ಅದಕ್ಕೆ ಡೈರೆಕ್ಟ್ ಅದನ್ನು ಕೊಟ್ಟಿದ್ದೇವೆ ಅಂದ್ರೆ ನಮ್ಮ ಸಂವಿಧಾನ ಕೊಟ್ಟೈತಿ. ಸಂವಿಧಾನ ದಿನ ಅಂತ ಯಾಕೆ ಅನ್ನಂಗಿಲ್ಲ? ಇತ್ತೀಚೆಗೆ ಸ್ವಲ್ಪ ಚಾಲು ಮಾಡ್ಯಾರ ಅದನ್ನು. ಇತ್ತೀಚೆಗೆ ಸಂವಿಧಾನ ದಿನ, ಅಂಬೇಡ್ಕರ್ ಫೋಟೋ ಇಡ್ರಿ ಅಂತ ಹೇಳಿ. ಸಂವಿಧಾನ ದಿನ ಅಂದ್ರೆ ಡೈರೆಕ್ಟ್ ಬಾಬಾ ಸಾಹೇಬ್ರ ಇಲ್ಲಿ ಹೀರೋ ಆಗ್ತಾರಲ್ಲ. ಗಣರಾಜ್ಯ ಅಂದ್ರೆ ಅದು ಗಣ ಅಂದ್ರೆ ಏನು ಗೊತ್ತಿಲ್ಲ, ರಾಜ್ಯ ಅಂದ್ರೆ ಗಣರಾಜ್ಯೋತ್ಸವ ಮಾಡೋದು ಸುಮ್ ಬರೋದು. ಜೆಂಡಾ ಹಾರಿಸೋದ್ರಿ ಅಂತಾರೆ. ನೀವೆಲ್ಲ ಜೆಂಡಾ ಹಾರಿಸೋದ್ರಿ, ಅದಕ್ಕೆ ನಾಳೆ ಜೆಂಡಾ ಐತ್ರಿ ಅಂತಂದು ಬಿಡ್ತೀರಿ. ಅದಕ್ಕೆ ಆ ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 2 ವರ್ಷ 11 ತಿಂಗಳು 18 ದಿನ ಒಂದಿಷ್ಟು ಮಾತಾಡ ಮುಗಿಸಿದ್ರು. 18 ದಿನ ಸಂವಿಧಾನವನ್ನ ಬರೆದ್ರು. ಆ ಸಂವಿಧಾನ ಅಂದ್ರೆ ನೀವು ಇವತ್ತು ನೋಡಿಲ್ಲ. ಸಂವಿಧಾನ ಯಾವತ್ತು ಗೊತ್ತಿಲ್ಲ. ನಿಮ್ಮ ಮನೆಯಾಗಿರೋ ಎಲ್ಲವ್ವ, ದುರ್ಗವ್ವ, ಕಲ್ಲವ್ವ, ಭಂಡಾರ, ಕುಂಕುಮ ಇದ್ರೊಳಗೆ ಹೋದ್ರೆ ನಿಮ್ ಜೀವನ. ಇವತ್ತು ನಿಮ್ಮ ಮಕ್ಕಳಿಗೆ ಗೊತ್ತಿಲ್ಲ ಸಂವಿಧಾನ ಅಂದ್ರೆ ಏನಂತೇಳಿ. ಸಂವಿಧಾನ ಓದಿದ್ರೆ ಗೊತ್ತಾಗತ್ತೆ. ಆರ್ಟಿಕಲ್ 11 ಏನ್ ಹೇಳ್ತೈತಿ, ಆರ್ಟಿಕಲ್ 15 ಹೇಳ್ತಿ, ಆರ್ಟಿಕಲ್ 19 ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ನಾನು ಮಾತನಾಡುವಂತ ಹಕ್ಕು, ಅಸ್ಪೃಶ್ಯತೆ ನಿವಾರಣೆಗೆ ಯಾವ್ದೈತಿ, ಸಮಾನತೆ ಹಕ್ಕುಗಳು ಯಾವ್ದಾವ, ಅದೆಲ್ಲದ್ರಾಗ ಐತಿ. ನೀವು ಓದಿಲ್ಲ. ತಪ್ಪು ಯಾರ್ದ್ರಿ? ಬಾಬಾ ಸಾಹೇಬ್ರು ನಿಮ್ಗೆ ಸಂವಿಧಾನವನ್ನ ಕೊಟ್ಟಿದ್ದಾರೆ. ನೀವು ಸಂವಿಧಾನ ಇವತ್ತಿಗೆ ನೋಡಿಲ್ಲ. ಬರೇ ದೇವ್ರ ಬೆನ್ ಹತ್ತಿರಿ, ದೇವ್ರ ಬೆನ್ ಹತ್ತಿರಿ, ದೇವ್ರ ಬೆನ್ ಹತ್ತಿರಿ, ದೇವ್ರ ಬೆನ್ ಎಲ್ಲಿ ತರ ಹತ್ತಿರಿ ಅಂದ್ರ ನಾಳೆ ಎಲ್ಲ ಮುಂದೆ ಜಾತ್ರೆ ಬಂದ್ರೆ ಮನೆ ಮುಂದೆ ತಿಪ್ಪಿ ಮಾರಿ ದೇವ್ರಿಗೆ ಹೋಗ್ತೀರಿ. ಹೋಗೇ ಬಂದಾರ ಅಂತ ನೋಡ್ರಿ, ಹೋಗೇ ಬಂದಾರ. ತಿಪ್ಪಿ ಮಾರಿ ಹೋಗ್ತೀರಿ. ಅಲ್ಲಿ ತಿಪ್ಪಿ ಮಾರಿ ದೇನೆ ತೆಗೆದು ಯಾರ ಕಡೆ ಸಾಲ ಇಸ್ಕೊಂಡು ದೇವ್ರಿಗೆ ಹೋಗ್ತೀರಿ. ಹೊಳೆ ಬಂದ್ ಸಾಲ ನೀವು ಹರಿಬೇಕು. ಮನಿ ಮುಂದೆ ಮಗ ಒಂದ್ ಪೆನ್ಸಿಲ್ ಇಲ್ರಿ, ಒಂದು ಪಾಟ್ ಇಲ್ಲ, ಒಂದು ಬುಕ್ ಇಲ್ಲ ಅಂತ ಅರ್ದಿರ್ತೈತಿ. ಅದನ್ನ ಕೊಡ್ಸಂಗಿಲ್ಲ. ಕೊಡ್ಸಂಗಿಲ್ಲ ನೀವು. ಪಾಟಿ ಪುಸ್ತಕ ತಗೊಂಡು ಏನ್ ಮಾಡ್ತಿ, ನಡಿ ಅಂತ ಬಿಡ್ತೀರಿ ಅವ್ರಿಗೆ. ನೀವು ಭಕ್ತಿ, ಶಕ್ತಿ, ಯುಕ್ತಿ ಇವು 3 ಹೆಂಗ್ ದೇವ್ರ ಮ್ಯಾಗ ನಂಬಿಕೆ ಇಟ್ಟಿರಲ್ಲ, ಹಂಗ ನಿಮ್ಮ ಮಕ್ಕಳ ಮ್ಯಾಗ ನಂಬಿಕೆ ಇಟ್ಟರೆ ನಿಮ್ಮ ಮಕ್ಕಳು IAS ಆಕಾರ, IPS ಆಕಾರ, IRS ಆಕಾರ ಈ ದೇಶದೊಳಗಡೆ. ಅದಕ್ಕೆ ಸಾಕಿಲ್ಲ. ನೀವು ಸಾವಿರಾರು ವರ್ಷಗಳಿಂದ ಮಾಡಿದ ಭಕ್ತಿ ನಿಮಗೆ ಫಲ ಕೊಟ್ಟಿಲ್ಲ. ನೀವು ಇನ್ನು 1 ಲಕ್ಷ ವರ್ಷ ಭಕ್ತಿ ಮಾಡಿದ್ರೆ ನಿಮ್ಗೆ ಯಾವ್ದು ಫಲ ಕೊಡಂಗಿಲ್ಲ. ನೀವು ಏನಾದ್ರೂ ಇಲ್ಲಿ ಉಸಿರಾಡಾಕ್ತೀರಿ ಅಂದ್ರ, ಒಳ್ಳೆ ಗೌರವಯುತ ಜೀವನ ಮಾಡಕ್ಕೆ ಅಂದ್ರೆ ನಮ್ಮ ಅಪ್ಪ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ಕಾರಣ ಐತಿ. ಇದನ್ನ ಮೊದಲು ಅರ್ಥ ಮಾಡ್ಕೊಡ್ರಿ. ನಿಮ್ ದೇವರಿಗೂ ರಕ್ಷಣೆಯನ್ನ ಕೊಟ್ಟಾನ. ಮತ್ತೆ ನೀವೇನು ದೇವರು ಅಂತೇಳಿ ಪೂಜೆ ಮಾಡ್ತಿರಲ್ಲ, ಆ ದೇವ್ರ ಗುಡಿಗೆ ಒಂದು ಕಲ್ಲು ಬಿತ್ತಂದ್ರೆ ಎಲ್ಲಿ ಹೋಗ್ತಾರ ಹೇಳ್ರಿ? ನಮ್ಮ ದೇವ್ರ ಗುಡಿ ಕಲ್ಲು ಬಿತ್ತರೆ ದೇವ್ರಿಗೆ ಬೇಡ್ಕೊಂಡು ಯಾವ ದೇವ್ರಿಗೆ ಕಲ್ಲು ಹೋದನಪ್ಪ ಅವ್ನ ಕೈ ಕಟ್ ಮಾಡೋಣ ಇಲ್ಲೋ ಪೊಲೀಸ್ ಸ್ಟೇಷನ್ ಹುಡುಕಾಡ್ತೀರಿ ಮೊದಲು. ನಮ್ ದೇವ್ರ ಗುಡಿ ಕಲ್ಲು ಹೋದ್ರೆ ಪೊಲೀಸ್ ಸ್ಟೇಷನ್ ಮೊದಲು ಕಂಪ್ಲೇಂಟ್ ಮಾಡಿ ಅಂತ ಹೇಳ್ತೀರಿ. ಅಲ್ಲಿ ಹೋದ ತಕ್ಷಣ ಪೊಲೀಸರು ಕೇಳ್ತಾರೆ, ಏನಾಯ್ತಪ್ಪ? ನಮ್ ಗುಡಿ ಕಲ್ಲು ಹೋದಾರ್ರಿ. ಅವ್ರು ಕಲ್ಲು ಹೋದ್ರು ಸೆಕ್ಷನ್ ತೆಗಿತಾರ, ಸಂವಿಧಾನ ತೆಗಿತಾರ, IPC ತೆಗಿತಾರ. ದೇವಸ್ಥಾನಕ್ಕೆ ಧಾರ್ಮಿಕ ಕೇಂದ್ರಕ್ಕೆ ಕಲ್ಲು ಎಸೆದಕ್ಕೆ ಯಾವ ಸೆಕ್ಷನ್ ಹಾಕ್ಬೇಕು, ಆ ಸೆಕ್ಷನ್ ಪ್ರಕಾರ ಆ ಆರೋಪಿನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರ. ಹೌದಾ? ನಿಮ್ಮ ದೇವರ ಮುಂದೆ ಕೂತು ನೀವು ಹೊಯ್ಕೊಂಡ್ರೆ ಏನು ಮಾಡಂಗಿಲ್ಲ. ಕಲ್ಲು ಹೋದವ್ರು ಪೊಲೀಸರು ಯಾವಾಗ ಸೆಕ್ಷನ್ ಹಾಕ್ತಾರ ಅವ್ರು ಮೆಟ್ಟನೆ ಆ ಸೆಕ್ಷನ್ ಗೊತ್ತ ನಮ್ಮ ಅಪ್ಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಹೌದಾ? ಮತ್ತೆ ನಿಮ್ ದೇವ್ರನ್ನ ಯಾರು ಪ್ರೊಟೆಕ್ಷನ್ ಮಾಡತ್ತಾರ್ರಿ? ನಿಮ್ಮ ದೇವ್ರ ಗುಡಿ ಕಲ್ಲು ಬಿದ್ರು ನಮ್ಮ ಅಪ್ಪನ ಬೇಕಲ್ಲಿ, ಬಾಬಾ ಸಾಹೇಬ್ ಸಂವಿಧಾನ ಬೇಕು. ನಿಮ್ಮ ಮಸೂತಿ ಕಲ್ಲು ಬಿದ್ರು ನಮ್ಮ ಅಪ್ಪನ ಬೇಕು, ನಿಮ್ ಚರ್ಚ್ ಕಲ್ಲು ಬಿದ್ರು ನಮ್ಮ ಅಪ್ಪನ ಬೇಕು, ನಿಮ್ ಮನಿ ಕಲ್ಲು ಬಿದ್ರು ನಮ್ಮ ಅಪ್ಪನ ಸಂವಿಧಾನ ಬೇಕಲ್ಲಿ. ಹಂಗೈತಿ ವ್ಯವಸ್ಥೆ. ಅದಕ್ಕ ದೀಪದ ತಳಕ್ ಹಾಕ್ಲಿತ್ತಾರಲ್ಲ, ದಲಿತರಿಗೆ ಸಿಕ್ಕಿದ್ದು ಕೇವಲ 15% ಮೀಸಲಾತಿ. OBC ಜನಾಂಗಿಗೆ ಕುರುಬರು, ಉಪ್ಪಾರರು, ಕುಂಬಾರರು, ಹಿಂಗ ಈ ಜನಾಂಗ OBC ಅದರ ಬ್ಯಾಕ್ವರ್ಡ್ ಕ್ಲಾಸಸ್ ಇರ್ತಾರ, ಇವರಿಗೆ 50% ಮೀಸಲಾತಿ ಐತಿ. ಕನಿಷ್ಠ 38% ಮೀಸಲಾತಿ ಐತಿ. ನಾವು 27-28% ಈ ದೇಶದಾಗ ಇದೀವಿ, ನಮಗ್ ಕೇವಲ 15% ಐತಿ. ಆದ್ರೂ ಏನಂತಾರ ಅವರು, ನಮಗೇನ್ ಮಾಡ್ಯಾನ ಅಂಬೇಡ್ಕರ್, ನಿಮಗ್ ಮಾಡ್ಯಾನ ದಲಿತರಿಗೆ. ನಿಮ್ಗೆಲ್ಲ ಪಾಠ್ಯ ಪುಸ್ತಕ ಫ್ರೀ ಅದಾವ, ಸಾಲಿ ಫ್ರೀ. ನೀವು ಅರ್ಥ ಮಾಡ್ಕೊರಿ. ಇವತ್ತು ಸಂವಿಧಾನ ನೋಡ್ರಿ,
ನಮಗ್ ದೀಪಂದ ಬಡ್ಡೆ ಹೆಂಗ್ ಕಟ್ಲಿತ್ಲ ನಮಗ್ 15% ಐತಿ, ನಿಮಗ್ 50% ಮೀಸಲಾತಿ ಕೊಟ್ಟವ ನಮ್ಮ ಅಪ್ಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. 6800 ಜಾತಿ ಇದಾವ. ನಿಮ್ಮೂರ ಬಾಳ ಒಂದ್ 10-20 ಇರ್ಬೇಕ. ಇಡೀ ದೇಶದೊಳಗೆ ಸರ್ವೆ ಮಾಡಿದ್ರ 6800 ಜಾತಿ. ಈ 6800 ಜಾತಿಗೆ ಸಾಮಾಜಿಕ ನ್ಯಾಯ ಕೊಟ್ಟವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾರಿಗೂ ಅನ್ಯಾಯ ಮಾಡಿಲ್ಲ ಬಾಬಾ ಸಾಹೇಬ್, ಯಾರಿಗೂ ಅನ್ಯಾಯ ಮಾಡಿಲ್ಲ. ಎಲ್ಲಾ ಸಮುದಾಯಕ್ಕೆ ನ್ಯಾಯ ಕೊಟ್ಟವ್ರು ನಮ್ಮ ಅಪ್ಪ ಡಾಕ್ಟರ್ ಬಾಬಾ. ಆದ್ರೆ ನಾವು ಇನ್ನೇನಂತ್ರಿ, ಅಂಬೇಡ್ಕರ್ ಅವ್ರೇನ್ರಿ ಹೆಸ್ಸಿ ಮಂದಿಯವರು, ಅವ್ರು ಎಷ್ಟೇ ಲೀಡರ್ ಅವರು. ನಮಗ್ ಲೀಡರ್ ಅವ್ರು ಇಡೀ ದೇಶ, ಇಡೀ ದೇಶಕ್ಕಲ್ಲ ಇಡೀ ಜಗತ್ತಿಗೆ ಲೀಡರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇಡೀ ಜಗತ್ತಿಗೆ ಲೀಡರ್ ಅವರು. ಹಂಗಾಗಿ ಇಂಥ ಕಾರ್ಯಕ್ರಮಗಳು ಆಗ್ತಿರ್ಬೇಕು. ಅವಾಗ ಅವ್ರ ಬಗ್ಗೆ ಅರಿವು ಬರ್ಬೇಕು. ಸಿದ್ದರಾಮಯ್ಯ ಹೇಳ್ತಾರ ಗೊತ್ತೇನ? ಸಿದ್ದರಾಮಯ್ಯ ಅಲ್ಲ, ಈ ದೇಶದ ಪ್ರಧಾನಮಂತ್ರಿನೇ ಹೇಳಿದ್ರು ಒಂದ್ಸಲ, ನಾ ಚಾ ಮಾರವ್ರಿ ಈ ದೇಶದ ಪ್ರಧಾನಮಂತ್ರಿ ಆಗ್ಬೇಕಂದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರಣಕ್ಕೆ. ಯಾರು? ಈ ದೇಶದ ಪ್ರಧಾನಮಂತ್ರಿ ಸಿದ್ದರಾಮಯ್ಯನವ್ರು 100 ಸಾರಿ ಹೇಳ್ಯಾರ. ಸಿದ್ದರಾಮಯ್ಯ ಹುಂಡಿ ಒಳಗೆ ನಾ ಕುರಿ ಕಾಯ್ಕೊತ ಇದ್ದೀನಿ, ನಮ್ಮ ಅಪ್ಪ ಕುರಿ ಕಾಯ್ತಿದ್ದ. ನಾ ಇವತ್ತು ಏನಾದ್ರು ರಾಜ್ಯದ ಮುಖ್ಯಮಂತ್ರಿ ಆಗಿನಂದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವೇ ಕಾರಣ. ಈ ದೇಶದೊಳಗೆ ಹೆಣ್ಮಕ್ಳು ಯಾರು ಇದ್ರಿಲ್ಲ, ನಿಮ್ಮ ಎಲ್ಲಿ ಊರಾಗ ನೌಕರಿ ಇದ್ರೂ ನನಗೆ ಗೊತ್ತಿಲ್ಲ, ಯಾವುದೇ ಜಾತಿ ಅವರು. ನೀವು ಟೀಚರ್ ಇರ್ರಿ, ಪೊಲೀಸ್ ಇರ್ರಿ, ಬೇರೆ ಬೇರೆ ಯಾವ್ದು IAS, IPS, IRS, ಉದ್ಯಮಿನೋ ರಾಜಕಾರಣಿನೋ, ನೀವು ಹೆಣ್ಣು ಮಕ್ಕಳು ಏನು ಆಗಿರಿ ಇವತ್ತ ನಿಮ್ ಎಲ್ಲರಿಗೂ ನ್ಯಾಯ ಒದಗಿಸ್ಕೊಟ್ಟವ್ರು ನಮ್ಮ ಅಪ್ಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಹಿಂದೂ ಕೋಡ್ ಬಿಲ್ ಮೂಲಕ. ಹಿಂದೂ ಕೋಡ್ ಬಿಲ್ ಜಾರಿ ಆಗದೆ ಹೋಗಿದ್ರ ಹೆಣ್ಣು ಮಕ್ಕಳ ಹಿಡಿಬೇಕು, ಮನಿ ಸ್ವಚ್ಛ ಮಾಡ್ಬೇಕು, ಮನ್ಯಾಗ ಮುಸುರು ತಿಕ್ಕಬೇಕು, ಗಂಡನ ಖುಷಿ ಪಡಿಸ್ಬೇಕು, ಬಂದವ್ರಿಗೆ ಹೋದವ್ರು ಚಾ ಮಾಡಿ ಕೊಡ್ಬೇಕು, ಸತ್ತು ಹೋಗ್ಬೇಕು. ಇಟ್ಟ ನಿಮ್ ಬದುಕ. ಯಾವಾಗ ಅಂಬೇಡ್ಕರ್ ಹುಟ್ಟತಾರೋ ಅವಾಗ ನನ್ನ ಮಗಳು SSLC ಅದಾಳ್ರಿ, ನನ್ನ ಮಗಳು PUC ಅದಾಳ್ರಿ, ನನ್ನ ಮಗಳು ಮೆಡಿಕಲ್ ಕಲಿಯಾಕ್ತಾಳ್ರಿ, ನನ್ನ ಮಗಳು ನೌಕರಿ ಆತ್ರಿ. ದೇವ್ರ ಪುಣ್ಯದಿಂದ, ದೇವ್ರ ಪುಣ್ಯ ಅಲ್ಲ ಬಾಬಾ ಸಾಹೇಬನ ಪುಣ್ಯ. ಇವತ್ತು ನಿಮ್ ಹೆಣ್ಣು ಮಕ್ಕಳು ಏನಾದ್ರೂ ಒಳ್ಳೆ ಪೊಸಿಷನ್ ಆಗದಂದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಾರಣ ಅದಾರ. ಹಂಗಾಗಿ ಬಾಬಾ ಸಾಹೇಬರು ಒಂದು ಜಾತಿಗೆ ಸೀಮಿತ ಅಲ್ಲ. ಬಾಬಾ ಸಾಹೇಬರು ಒಂದು ಜಾತಿಗೆ ಸೀಮಿತ ಅಲ್ಲ, ತಮ್ಮ ಸ್ವಂತ ಜಾತಿಗಿಂತಲೂ ಎಲ್ಲಾ ಜಾತಿಗೆ ಬಾಬಾ ಸಾಹೇಬರು ಉಪಕಾರ ಮಾಡ್ಯಾರ. ಆದ್ರೆ ಉಪಕಾರ ಮಾಡಿಸ್ಕೊಂಡವ್ರು ಎಂದೂ ಹೇಳಂಗಿಲ್ಲ, ಟೀಚರ್ಗಳು ಎಂದೂ ಹೇಳಂಗಿಲ್ಲ. ಅಂಬೇಡ್ಕರ್ ಇಂದ ಟೀಚರ್ ಆದ್ಮೇಲೆ ಎಂದೂ ಅನ್ನಂಗಿಲ್ಲ ಅವ್ರು. ಭಾಳ ಓದಿನ್ರಿ, ನಾ ಭಾಳ ಓದಿನ್ರಿ, ಭಾಳ ಕಷ್ಟ ಇತ್ತು ನಂದ, ಓದಿ ನಾ ಟೀಚರ್ ಆಗಿನ್ರಿ ಅಂತ ಹೇಳ್ತಾರ. ಅಲ್ಲಮ್ಮ, ನಿನಗೆ ಪುಸ್ತಕ ಓದಾಕ ಹಕ್ಕಿರ್ಲ, ಹಕ್ಕು ಕೊಟ್ಟವ ನಮ್ಮ ಅಪ್ಪ ಹಕ್ಕು ಕೊಡ್ಲಿಕ್ಕೆ ನೀವು ಓದ್ತಿದ್ದೆ ಎಲ್ಲಿ ಓದ್ತಿದ್ ನೀನು? ನಿನಗೆ ಅವಕಾಶ ಇಲ್ಲ ಅಂದ್ರೆ ನಿನಗೆ ಪುಸ್ತಕ ನೋಡಕ್ ಅವಕಾಶ ಇಲ್ಲ, ನೀವು ಓದ್ತಿದ್ದಲ್ಲಿ. ಅದಕ್ಕೆ ಈ ದೇಶ ಬಹಳ ಗೊಂದಲಮಯವಾಗೈತಿ. ನೀವೆಲ್ಲ ಹೇಳ್ತೀರಿ ನಾವು ಯಾರಿಗೆ ನಾವು ಹಿಂದೂಗಳ್ರಿ ಅಂತೇಳಿ. ಸಿಂಪಲ್ ಕ್ವಶನ್ ಕೇಳ್ತೀನಿ, ನೀವು ಹಿಂದೂಗಳಾಗಿದ್ರ ವೇದ ಒಳಗಿನ ಒಂದು ವಾಕ್ಯ ಹೇಳ್ಬೇಡ್ರಿ. ಯಾರು ಗೊತ್ತಿಲ್ಲ, ವೇದ ಹೆಂಗದ ಗೊತ್ತಿಲ್ಲ, ಉಪನಿಷತ್ ಹೆಂಗದ ಗೊತ್ತಿಲ್ಲ, ಶಾಸ್ತ್ರ ಪುರಾಣಗಳು ಹೆಂಗದ ಗೊತ್ತಿಲ್ಲ, ಶ್ರುತಿಗಳು ಹೆಂಗದ ಗೊತ್ತಿಲ್ಲ, ಭಗವದ್ಗೀತೆ ಹೆಂಗದ ಗೊತ್ತಿಲ್ಲ. ವೇದ, ಉಪನಿಷತ್ತು, ಪುರಾಣ, ಶಾಸ್ತ್ರ, ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಶ್ರುತಿ ಇವು ಯಾವುದನ್ನು ಇದುವರೆಗೂ ನಿಮ್ಗೆ ತೋರಿಸಿಲ್ಲ ಅವರು. ಆದ್ರೂ ನೀವೆಲ್ಲ ಹಿಂದೂಗಳ, ನಿಮ್ಗೆ ನೀವೇ ಹೇಳ್ಕೊತ್ರಿ ಹಿಂದೂಗಳಂತೇಳಿ. ನೀವು ಹೆಂಗ ನಾವು ಜೈವಿ ಮಾಡಬರ್ತಿಲ್ಲ ಹಂಗೆ ನೀವು ಉದ್ಧಾರ ಆಗ್ತೀರಿ ಅನ್ನುವಂತ ಮಾತನ್ನ ಈ ವೇದಿಕೆ ಮೂಲಕ ಹೇಳ್ತಿಲ್ಲ. ಅದಕ್ಕ ಬ್ರಾಹ್ಮಣ ಸ್ಪಷ್ಟ ಹೇಳ್ತಾರೆ, ನಾವು ಹಿಂದೂಗಳಲ್ಲ, ನಾವು ಸನಾತನಿಗಳು. ನಾವು ಸನಾತನಿಗಳು ಅಂತ ಹೇಳ್ತಾರ ಅವ್ರು. ಹಿಂದೂ ಧರ್ಮಕ್ಕೂ ನಮಗೆ ಸಂಬಂಧ ಇಲ್ಲ. ಈ ದೇಶದ ಪೇಜಾವರ ಶ್ರೀಗಳು ಹೇಳ್ಬಿಟ್ಟು ಒಂದ್ ದಿವ್ಸ, ಹಿಂದೂ ಧರ್ಮ ನಮ್ಮ ಧರ್ಮ ಅಲ್ಲ, ನಮ್ಮ ಬ್ರಾಹ್ಮಣ ಧರ್ಮವೇ ಬೇರೆ ಅಂತ ಹೇಳ್ಬಿಟ್ರೆ ಮತ್ತೆ ಹೆಂಗೆ ನೀವು ಹಿಂದೂಗಳು ತೈತ್ರಿ? ಅವೆಲ್ಲ ಮತ್ತೆ ನಿಮಗೆ ತಲೆ ಹಾಕಿರೋ ತಿಳಿಯಂಗಿಲ್ಲ. ನಿಮಗೆ ಬಹಳ ಬಿಕ್ಕಟ್ಟಿನ ವಿಷಯ ಅದಾವೆಲ್ಲ. ಅದಕ್ಕೆ ನಮಗ್ ಬೇಕಾಗಿರೋ ಅನ್ನ, ಅರಿವಿ, ಆಶ್ರಯ. ಹೊಟ್ಟಿ ಅನ್ನ ಬೇಕು, ತಿಳೊಳಗಡೆ ಅರಿವು ಬೇಕು, ಇರ್ಲಾಕ ಒಂದು ಒಳ್ಳೆ ಮನಿ ಬೇಕು. ಬೇಡ್ರಿ, ಇಷ್ಟಿದ್ರೆ ಈ ದೇಶ ಉದ್ಧಾರ ಆಕೈತಿ. ಇಲ್ಲಿ ಜಾತಿ ಒಳಗ ಧರ್ಮದ ನಡುವೆ ಬೆಂಕಿ ಹಚ್ಚಿ ನಮ್ಮ ಹೋಟ್ಗಳನ್ನ ಕಬಳಿಸಿ ನಮ್ಮ ಹೋಟ್ಗಳನ್ನ ಮಾರಾಟ ಮಾಡ್ಕೊಳ್ಳುವ ಮೂಲಕ ಈ ದೇಶವನ್ನ ಹೊಂದಿ ದರ್ಬಾರ್ ಅಂತಾರಲ್ಲ, ಇಂಟರ್ನ್ಯಾಷನಲ್ ಮಾರ್ಕೆಟ್ ಒಳಗಡೆ ರೇಟ್ ಕಡಿಮೆ, ಆದ್ರೆ ಇಲ್ಲಿ ಗ್ಯಾಸ್ ಮಾತ್ರ 1200 ಕೊಡಬೇಕು ನೀವು. ಪೆಟ್ರೋಲ್ 1000 ರೂಪಾಯಿ ಏನಪ್ಪ, 100 ರೂಪಾಯಿ ಕೊಡಬೇಕು ನೀವು. ಕ್ರೂಡ್ ಆಯಿಲ್ ರೇಟ್ ಕಡಿಮೆ ಐತಿ, ಆದ್ರೂ ಇಲ್ಲಿ ಲೂಟಿ ಹೊಡ್ಯಾಕತ್ತಾರ. ಕೊಡ್ಲೇಬೇಕು. GST ಕುಸ್ದೈತಿ. ಸರ್ವ ಜನಾಂಗದವ್ರದ್ದು ಏನಪ್ಪಾ ಭವಿಷ್ಯ ಹಾಳಾಗೈತಿ. ದುಡಿಯೋರು ದುಡ್ಕೊತನ ಹೊಂಟಾರ. ಪಟ್ಟಿಗೆ ನೋಡ್ರಿ, ರೊಕ್ಕ ತಿಂತೀರ ಯಾರ್ರಿ? ರೊಕ್ಕ ಕೋಟಿ ಗಂಟ್ಲೆ ಇರ್ಬೋದು, ತಿನ್ನಕ್ಕಾಗಲ್ಲ. ನಿಮ್ಗೆ ಏನು ಬೇಕಾದ್ರೆ ಮ್ಯಾನುಫ್ಯಾಕ್ಚರ್ ಇರ್ಬೋದು, ತಿನ್ನಕ್ಕಾಗಲ್ಲ. ಪಟ್ಟಿ ತಿನ್ಬೇಕಾದ್ರೆ ಅನ್ನ ಹಾಕುವಂತ ರೈತನ ಪರಿಸ್ಥಿತಿ ಇವತ್ತು ಏನೈತಿ ದೇಶದೊಳಗಡೆ. ಸಾಲ ಸೋಲ ಮಾಡಿ ಹಗಲು ರಾತ್ರಿ ಚಳಿ ಮಳಿ ಗಾಳಿ ಬಿಸಿಲು ಬೆಳೆ ಬೆಳೆದಿರುವಂತ ರೈತನ ಇವತ್ತು ಶೋಷಣೆ ಮಾಡಕತ್ತಾರೆ.
ರೈತ ವಿರೋಧಿ ಕಾಯ್ದೆಗಳನ್ನ ತರಕತ್ತಾರ. ಹಗಲು ರಾತ್ರಿ ಯಾರು ಸೇವೆ ಮಾಡ್ತಾರ ಅವ್ರು ಗುಲಾಮರಾಗ್ಯಾರ. ಏನೂ ಮಾಡದೇ ಇರೋರು ಬಾಜಿರಾವ್ಗಳ ಅಧಿಕಾರ ಗದ್ದಿಗೆ ಏರಿ ಕೂತಾರ, ದಲಿತರ ಹೆಸರ ಮ್ಯಾಗ, ರೈತರ ಹೆಸರ ಮ್ಯಾಗ. ಅದಕ್ಕೆ ರೈತರ ಸಮಸ್ಯೆ ಪರಿಹಾರ ಆಗಬೇಕಾದ್ರೆ ರೈತರ MLA ಆಗಬೇಕು, ಅವಾಗ ಪರಿಹಾರ ಆಗ್ತೈತಿ. ದಲಿತರ ಸಮಸ್ಯೆ ಹೋಗ್ಬೇಕಾದ್ರ ದಲಿತರ MLA ಆಗಬೇಕು, ದಲಿತ ಸಮಸ್ಯೆಗಳು ನಿವಾರಣೆ ಅಂತ ಹೇಳ್ತಾ ಭೀಮಾ ಕೋರೆಗಾವನ ಜೊತೆಗೆ ಅವತ್ತು ಮತ್ತೆ ಅದರೊಂದು ಹೇಳೋದು ಮಾಡ್ತೀನಿ ನಾನು. ಅಂಬೇಡ್ಕರ್ ಹೇಳ್ತಾರೆ ಮುಂದುವರೆದು, ಲಾಸ್ಟ್ ಟೈಮ್ ಮುಗಿಸ್ತೀನಿ ಈಗ. ಅವತ್ತು ಅವ್ರ ಕೈ 500 ಮಂದಿಗೆ ತಲವಾರುಗಳಿದ್ದು ಹೊಡೆದುಕೊಂಡ್ರು ಅವ್ರು ಎಲ್ಲರನ್ನು. ಅದು ನಡೀತಿತ್ತು ಅವಾಗ, ಯಾಕಂದ್ರೆ ರಾಜ್ಯದ ನಡುವೆ ಯುದ್ಧ ಆದಾಗ ತಲವಾರುಗಳು ನಡೀತಿದ್ದು. ಈಗ ಹಂಗೆ ನಡೆಯಂಗಿಲ್ಲ. ತಲವಾರು ತೆಗೆದು ಅಂದ್ರೆ ಹೆಂಗ್ ಲೀಗಲ್ ವೆಪನ್ಸ್ ಹಾಕಿ ಬಿಡ್ತಾರೆ, ಇಲ್ಲಿ ಕುತ್ತಾರ ಕೇಸ್ ಒಂದು ಇನ್ ಲೀಗಲ್ ವೆಪನ್ಸ್ ಇಟ್ಕೊಂಡ ನಮ್ಮ ಮಗ ಅಂತ ಹೇಳಿ. ಮತ್ತೆ ಈಗ ಯಾವ ತಲವಾರ ಬಂದೂಕ್ ತೆಗೆದಿದ್ದೀವಿ, ಹೆಂಗ್ ಲೀಗಲ್ ಹಾಕಿ ಬಿಡುದು. ತೋರಿಸಿದ್ರೆ ಗಾಯ ಗುಂಡು ಹೊಡೆದ್ರು ಕೇಸ್ ಐತಿ, ಕಾಲಿಗೆ ಹೊಡೆದ್ರು ಕೇಸ್ ಐತಿ, ಸೋಮ್ ಇಟ್ಕೊಂಡು ಅಡ್ಡಾಡಿದ್ರು ಕೇಸ್ ಅದಾವ ಈಗ. ಮತ್ತೆ ಈಗ ತಲವಾರು ಯಾವ್ದು? ಬಾಬಾ ಸಾಹೇಬ್ರು ಹೇಳ್ತಾರ, ನೋಡಪ್ಪ ನಾ ಸಂವಿಧಾನ ಮಾಡೀನಿ, ಸಂವಿಧಾನ ಕೊಟ್ಟಿನಿ. ಅವತ್ತು ಕೋರೆಗಾಂವ ನಿಮ್ಮ ಹಿರಿಯರೆಲ್ಲ ತಲವಾರು ತಗೊಂಡು ರುಂಡ್ ಚಂಡಾಡಿ ಅಧಿಕಾರವನ್ನ ಸಂಪಾದನೆ ಮಾಡ್ಯಾರ. ಇವತ್ತು ನಾನು ನಿಮ್ಗೇನಂದ್ರ ಅದ ತಲವಾರದ ರೂಪದಲ್ಲಿ ನಿಮ್ಗೆ ವೋಟ್ ಅನ್ನುವಂತ ಅಧಿಕಾರ ಕೊಟ್ಟೀನಿ. ಯಾವ ನಿಮ್ಗೆ ಬೇಕಾಗ್ಯಾನೋ, ಯಾವ ನಿಮ್ಗೆ ಬೇಡಾಗ್ಯಾನೋ 5 ವರ್ಷಕ್ಕೊಮ್ಮೆ ನೀವು ಕಿತ್ತೆಸಬಹುದು. ಯಾವಾಗ ತಲವಾರ ಕರೆಕ್ಟ್ ಜಾಗಕ್ಕೆ ನೀವು ಹೊಡೆದವ್ರು ಕೊಂದ್ರಲ್ಲ, ಈ ಕರೆಕ್ಟ್ ಜಾಗಕ್ಕೆ ಯಾವಾಗ ಹಾಕ್ಬೇಕಂದ್ರೆ ಅವ್ನು ಹಾಕಿದ್ರೆ ವಿನ್ ಹಾಕಲ್ಲ, ಯಾವಾಗ ಹಾಕ್ಬಾರ್ದು ಅವ್ನು ಸೋತ್ ಹೋಗ್ತಾನೆ. ಅದಕ್ಕೆ ಆ ತಲವಾರ ನಮ್ಮ ಹೋಟು, ಆ ತಲವಾರ ನಮ್ಮ ಪೆನ್ನು, ಆ ತಲವಾರ ನಮ್ಮ ಸ್ವಾಭಿಮಾನ. ಬಾಬಾ ಸಾಹೇಬ್ರ 4 ಮಕ್ಕಳು ಕಳ್ಕೊತಾರ್ರಿ. ನಿಮ್ ಗಂಡ ಇವತ್ತ 10 ನಿಮಿಷ ಲೇಟ್ ಮಾಡ್ರ ಫೋನ್ ಹಚ್ತಾರೆ, ಎಲ್ಲಿದೆ ಹಿಂಗ ಕೇಳ್ತೀರಿ ನೀವು. ಮೊದಲು ಯಾಕ್ರಿ ಇದ್ರಿರ್ತೀರಿ, 1 ವರ್ಷನಾಗ 1 ವರ್ಷ 6 ತಿಂಗಳು ಪ್ರೀತಿರತ್ತಿ, ಯಾಕ್ರಿ ಎಲ್ಲಿದ್ದೀರಿ ಅಂತ. 1 ವರ್ಷ ಅಂದ್ರೆ ಎಲ್ಲಿದಿ, ಬರತ್ತಂಗಪ್ಪ ಅವ, ಹಾ ಆಯ್ತು ಜಲ್ದಿ ಬಾ. ನಾವು 10 ನಿಮಿಷ ನಮ್ಮನ್ನ ಗಂಡನಾಗ್ಲಿ ಹಿಂತೆ ಬಿಟ್ಟಿಲ್ಲ. ಬಾಬಾ ಸಾಹೇಬ್ರು 4 ಜನ ಮಕ್ಕಳನ್ನ ಕಳ್ಕೊತಾರ ನಮಗಾಗಿ. ಗಂಗಾಧರತ್ತೆ ಅವರ ಪ್ರೀತಿಯ ಮಗ ನಮ್ಮ ಹೋರಾಟ ಮಾಡುವ ಸತ್ತು ಹುಕ್ಕರ ನೋಡ್ರಿ. ಒಬ್ಬ ಧೀಮಂತ ನಾಯಕ ಇಡೀ ಜಗತ್ತಿಗೆ ಪರಿಚಯ ಬಾಬಾ ಸಾಹೇಬರು. ಆ ಗಂಗಾಧರ ಅನ್ನುವಂತ ಮಗನ ಮಣ್ಣು ಕೊಡಕ್ ಬರಾಗ ಕಿಶಾ ಕೈ ಹಾಕ್ತಾರ. 10 ರೂಪಾಯಿ ನಿಮ್ ಕಿಶಾ ಹಾಕಿ 10,000 ಗಂಟೆ ರೊಕ್ಕದ ನಿಮ್ ಕನಿಷ್ಠ 500-100 ರೂಪಾಯಿ ಅಂತ ನಿಮ್ ಕಿಶಾಗ. ಈಗ ಬಾಬಾ ಸಾಹೇಬ್ ಕಿಶಾ ಕೈ ಹಾಕ್ರೆ 10 ರೂಪಾಯಿ 1 ರೂಪಾಯಿ ಇರಂಗಿಲ್ಲ ಬಾಬಾ ಸಾಹೇಬ್ ಕಡೆ. ಮಗನ ದೇಹದ ಮೇಲೆ ಬಿಳಿ ಅರಿಬಿ ಹಾಕಿ ಮಣ್ಣು ಮಾಡ್ಬೇಕು. ಆ ಬಿಳಿ ಅರಿಬಿ ತರಾಕ ಬಾಬಾ ಸಾಹೇಬ್ ಕಡೆ ರೊಕ್ಕ ಇರಂಗಿಲ್ಲ. ಏನ್ ಮಾಡ್ಲಿ ರಮ ಆತಾರ. ಗಪ್ಪ ಸಾಹೇಬ್ರ ಒಳಗೆ ಹೋದಕಿನ ಯಾವ್ದೋ ಒಂದು ಕಾರ್ಯಕ್ರಮದಾಗ ಬಾಬಾ ಸಾಹೇಬ್ರ ಸನ್ಮಾನ ಮಾಡಿದ ಬಿಳಿ ಶಾಲ್ ಇರ್ತೈತಿ. ಆ ಶಾಲ್ ತಂದು ಮಗನ ಮೈ ಮೇಲೆ ಹೆಣದ ಮೇಲೆ ಹೋರಿಸಿ ಮಣ್ಣು ಕೊಟ್ಟು ಬರ್ತಾರ ಬಾಬಾ ಸಾಹೇಬ್. ಕೊಟ್ಟು ಬಂದ ಮನೆ ಬಿಕ್ಕಿ ಹೇಳ್ತಾರ, ಇಡೀ ಜಗತ್ತನ್ನ ಬದಲು ಮಾಡಕ್ ನಾ ಹೊಂಟೀನಿ, ದೇಶ ಬದಲು ಮಾಡಕ್ ನಾ ಹೊಂಟೀನಿ. ನನ್ನ ಮಗ ಸತ್ರ ಒಂದು ಬಿಳಿ ಅರಿವಿ ತರಕ್ ಯೋಗ್ಯತೆ ನನ್ನ ಕಡೆ ಇರಲಿಲ್ಲ. ರಮಾ ಎಂತ ಪರಿಸ್ಥಿತಿ ನನಗೆ ಬತ್ತು. ಆದ್ರೂ ಹೇಳ್ತಾರೆ ಬಾಬಾ ಸಾಹೇಬ್ರು, ಇಂಥ ಪರಿಸ್ಥಿತಿ ಬಂದ್ರು ನಾ ಯಾರ ಕಡೆ 10 ರೂಪಾಯಿ ಬಿಡಿಲ್ಲ ಅಂತ ಸ್ವಾಭಿಮಾನ ಅಂತ ಹೇಳ್ತಾರೆ ಬಾಬಾ ಸಾಹೇಬ್ರು. ವಿಚಾರ ಮಾಡ್ರಿ, ಈಗ ಅಂತ ಸ್ವಾಭಿಮಾನಿ ವ್ಯಕ್ತಿಗಳು ಹುಟ್ಟ್ರಿ ನೀವು. ಸರಳವಾಗಿ ಅವ ರಾಜಕಾರಣ 5 ರೂಪಾಯಿ ಕೊಡಕ್ ಒಂದು ಇಸ್ಕೊಂಡ್ಬಿಡ್ತೀವಿ. ಬಾಬಾ ಸಾಹೇಬ್ರ 5 ರೂಪಾಯಿ ಕೇಳಿ ಒಮ್ಮೆ ಒಬ್ಬ ಮಗ ಉಳಿದಿರ್ತಾನ್ರಿ ಅವ್ರಿಗೆ, ಯಶವಂತರಾವ್ ಅಂಬೇಡ್ಕರ್. ಇವತ್ತು ಅವ್ರ ಮೊಮ್ಮಕ್ಕಳು ಇವತ್ತಿಗೂ ಪುನಾದಾಗ ಅದಾರ, ಮುಂಬೈದಾಗ ಅದಾರ. ಪ್ರಕಾಶ್ ಅಂಬೇಡ್ಕರ್, ಆನಂದರಾಜ್ ಅಂಬೇಡ್ಕರ್, ಭೀಮರಾವ್ ಅಂಬೇಡ್ಕರ್ ಅಂತ ಅವ್ರ ಮಕ್ಕಳು ಅದಾರ. ಅವ್ರಿಗೆ ಮಕ್ಕಳಿಗಾರ ಮತ್ತೆ ಒಬ್ಬರು ಉಳಿತಾರ. ಯಶವಂತರಾವ್ ಅಂಬೇಡ್ಕರ್ ಅವರು ಮಾತ್ರ ಉಳಿತಾರ. ಬಾಬಾ ಸಾಹೇಬ್ ಒಂದು ಬ್ಯಾಂಕ್ ಮಾಡಿದ್ರೆ 10 ರೂಪಾಯಿ ತಕೊಂಡಿರ್ತಾರೆ ಅದ್ರಾಗ. ಆ ಮ್ಯಾನೇಜರ್ಗೆ ಒಂದು 10 ರೂಪಾಯಿ ಬೇಕ್ರಿ ನನಗೆ ಕೊಡ್ರಿ ಅಂತ ಬಾಬಾ ಸಾಹೇಬರು ತಿಂಗಳು ಲೆಕ್ಕ ಮಾಡಾಗ 10 ರೂಪಾಯಿ ಸಾಲ್ಟಿಗೆ ಬರುತ್ತೆ. ಆ ಮ್ಯಾನೇಜರ್ ಕಳ್ಕೊತಾರೆ, ಎಲ್ಲಿಪ್ಪ ಅಂತ ಹೇಳಿ 10 ರೂಪಾಯಿ ಎಲ್ಲಿ ಹೋಯ್ತು ನೀವು ಹೇಳಬೇಕಾದ್ರೂ ನಿಮ್ಗೆ ಮುಜುಗರ ಆಕತಿ. ಸರ್ ಅದನ್ನ ನಿಮ್ಮ ಮಗ ತಗೊಂಡಾರ್ರಿ, ಯಾಕೆ ತಗೊಂಡ, ಯಾರಿಗೆ ಹೇಳಿ ಕೊಟ್ಟಿ, ಹೆಂಗ ಕೊಟ್ಟಿ, ಹೆಂಗೆ ಕಟ್ಟಿಸ್ಬೇಕು ಅದನ್ನ 10 ರೂಪಾಯಿ. ಈಗ ನಾವು ಬ್ಯಾಂಕ್ ಅಧ್ಯಕ್ಷ ಆದ್ರೆ ಮೊದಲು ಲೋನ್ ನಮಗ ಮನಿ ಕಟ್ಕೊಳಕ್ ಹೋಗ್ಬಿಡೋ ನನಗ ಮೊದಲು, ಹೌದಿಲ್ರಿ? ಆಮೇಲೆ ನಮ್ಮ ಸಂಬಂಧಿಕರಿಗೆ ಮೊದಲು ಲೋನು. ಇವೆಲ್ಲ ನಾವು ಮಾಡುವಂತದ್ದು. ಬಾಬಾ ಸಾಹೇಬ್ರು 10 ರೂಪಾಯಿ ತಮ್ಮ ಮಗ ತಗೊಂಡಿದ್ದು ಬ್ಯಾರೆ ಕಡೆ ದುಡಿಯೋದು ಅದನ್ನು ಮುಚ್ಚೋವರೆಗೂ ಬಿಡಂಗಿಲ್ಲ ಅಂತ ಸಾಧನೆ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ಅಂಬೇಡ್ಕರ್ ಹೆಸರು ಮ್ಯಾಗ ಇಬ್ರು ಜಗಳ ಹೋಗಿರಿ ಅಂದ್ರೆ ಡೀಲ್ ಮಾಡಿ ಬಿಡ್ತಾರೆ. ಹೋಗಿ ನಮ್ಮ ಹೊಡೆದನನ್ರಿ, ಇವ್ರಿಗೊಂದು ಹೇಳುದು ಅವ್ರಿಗೊಂದು ಹೇಳುದು, ಪೊಲೀಸರಿಗೆ ಆತು ನಮ್ಗಟ್ಟ ಆತು. ಜೈ ಭೀಮ್ ಅಂತ ಬಂದ್ಬಿಡುದು, ಬೇರೆ ಬಿ ಹಾಕೊಂಡು ಅಡ್ಡಾಡುದು. ನೋಡ್ರಿ ಎಂತವ್ರ ಮಕ್ಕಳು ಹೆಂಗಾದ್ರು. ನಾ ಹೇಳೋದು ಎಲ್ಲ ಸತ್ಯನ ಐತಿ. ನಿಜವಾಗಲೂ ಸ್ವಾಭಿಮಾನ ಇದ್ರೆ ಇವೆಲ್ಲ ಆಗ್ತಿದ್ದಿಲ್ಲ. ಸ್ವಾಭಿಮಾನ ಜನ ಮರ್ತು ಬಿಟ್ಟಾರಲ್ಲ. ಇವತ್ತು ಏನ್ ಸಿಗ್ತೈತಿ ಇದೆ ಸಾಕೀಗ, ನಾಳೆ ಏನು ಬೇಕಾಗಿಲ್ಲ ನಮಗ. ನಾಳೆ ಎನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ.
ಇವತ್ತ ಬಾಬಾ ಸಾಹೇಬ್ರು ವಿಚಾರ ಮಾಡಿದ್ರ ಈ ದೇಶದೊಳಗೆ ಅಂಬಾನಿ ಅದಾನಿ ಜಗತ್ತಿಗೆ ನಂಬರ್ 1 ಇರ್ತಿದಿಲ್ಲ, ಅಂಬೇಡ್ಕರ್ ಫ್ಯಾಮಿಲಿ ವಿಶ್ವಕ್ಕೆ ನಂಬರ್ 1 ತಾಟವಾಗಿತ್ತು ಬಾಬಾ ಸಾಹೇಬ್. ₹1 ಬಾಬಾ ಸಾಹೇಬ್ರು ಗಳಿಸಂಗಿಲ್ಲ. ಈ ದೇಶದ ಜನರ ಹಿತವನ್ನ ಬಾಬಾ ಸಾಹೇಬ್ರು ಕಾಪಾಡ್ತಾರ. ಹಂಗಾಗಿ ದಯವಿಟ್ಟು ನೀವು ಎಲ್ಲರೂ ಊರಿಗೆ ಹೋಗಿದ್ರಿ ಅಂದ್ರ, ಪ್ಯಾಟಿಗೆ ಹೋಗಿದ್ರಿ ಅಂದ್ರ, ಬುಕ್ ಸ್ಟಾಲ್ಗೆ ಹೋಗಿ ಮೊದಲು ಒಂದು ಸಂವಿಧಾನ ಖರೀದಿ ಮಾಡ್ರಿ. ₹50 ಹಿಡ್ಕೊಂಡೆ ₹1000 ತನ ಅದಾವ. ನಿಮ್ಮ ಮಗನ ಕೈಯಾಗ ಕೊಡ್ರಿ, ನಿಮ್ಮ ಮಗಳ ಕೈಯಾಗ ಕೊಡ್ರಿ. ಇದ್ರೊಳಗೆ ಏನೈತಿ ಓದಿ ನನಗಟ್ಟು ಹೇಳು. ರಮಾಬಾಯಿ ಅವ್ರಿಗೆ ಓದಕ್ ಬರ್ತಿದ್ದಿಲ್ಲ, ನಿಮ್ಗೆ ಗೊತ್ತಿರಲಿ. ರಮಾಬಾಯಿ ಒಬ್ಬ ಹುಡುಗನ ಕರೆದು ಕುಂಡಿಸ್ಕೊತಿದ್ರು, ಏನಿದು ಓದಂತಿದ್ರು. ಬಾಬಾ ಸಾಹೇಬ್ರು ಒಂದು ಭಗವಾನ್ ಬುದ್ಧರು ಬುಕ್ಕ ಕೊಟ್ಟಿದ್ರು ರಮಾಬಾಯಿ ಅವರಿಗೆ. ಅವ್ರು ಹೇಳ್ತಾರೆ ಭಗವಾನ್ ಬುದ್ಧರು ಹಿಂಗ್ ಮಾಡ್ಯಾರ, ತ್ಯಾಗ ಮಾಡ್ಯಾರ, ಇದನ್ನೆಲ್ಲ ಹಿಂಗ್ ಮಾಡ್ರಂದ್ರ ನನ್ನ ಸಾಹೇಬನು ಹಂಗ ಅಕ್ಕನ. ಮಗ ಸತ್ತಾಗ ಏನಂದ್ರ ರಮಾಬಾಯಿ ಅವರು 4 ಮಕ್ಕಳು ಸತ್ತು ರಮಾ ನನ್ನ ಸಂಬಂಧ ದವಾಖಾನೆ ತೋರಿಸಲಾರ್ದ ಬಾಬಾ ಸಾಹೇಬ್ರ ಅಂದಾಗ ರಮಾಬಾಯಿ ತ್ಯಾಗನೇ ಇರ್ತಾರ ಅವ್ರಿಗೆ. ಅವ್ರೇನ್ ಬೇಕು ಗೊತ್ತೇನ, ಈ 4 ಮಕ್ಕಳು ಸತ್ರ ಸಾಹೇಬ್ ಈ ಭಾರತ ದೇಶದಾಗಿರ್ತಕ್ಕಂಥ ಎಲ್ಲಾ ಅಸ್ಪೃಶ್ಯರು ನಮ್ಮ ಮಕ್ಕಳಾತಂದ್ರು ರಮಾಬಾಯಿ ಅವರು. ಇಂಥ ತ್ಯಾಗಮಯಿ. ₹10 ಕೊಡಂಗಿಲ್ವ ಈಗ ನೀವು ಬೇರೆ ಹೊಂಟಿವ್ರಿ ಬಸ್ ಚಾರ್ಜ್ ಕೊಡಂದ್ರೆ ಆಗ ಬಾಬಾ ಎಲ್ಲಿಂದ ನಿನಗತ್ತ ದುಡ್ಡು ನಾವು ಸಾಯ್ಬೇಕನ್ನುವಂತ ಪರಿಸ್ಥಿತಿ ನಮ್ಮದೈತೆ. ಹಂಗಾಗಿ ದಯವಿಟ್ಟು ನಾವು ಸ್ವಾಭಿಮಾನವನ್ನ ಕಲಿಬೇಕು, ಗುಲಾಮಗಿರಿಯನ್ನ ಬಿಡಬೇಕು. ಸ್ವಾಭಿಮಾನ ಬರ್ಬೇಕಾದ್ರೆ ಶಿಕ್ಷಣ ಬೇಕು, ಶಿಕ್ಷಣ ಜೊತೆಗೆ ಉದ್ಯೋಗ ಬೇಕು, ಉದ್ಯೋಗದ ಜೊತೆಗೆ ನಮ್ಮ ಬದುಕನ್ನ ಕಟ್ಟಿಕೊಳ್ಳುವಂತ ಸಾಮರ್ಥ್ಯವನ್ನ ನಾವು ತರಬೇಕು. ಯಾವತ್ತ ಬಾಬಾ ಸಾಹೇಬ್ರ ಲಾಸ್ಟ್ ಕೊನೆದಾಗ ಒಂದು ಮಾತು ಹೇಳ್ತಾರ, ಅಸ್ಪೃಶ್ಯತೆ ಅಂದ್ರೆ ಏನು? ನಿಮ್ನ ಕೀಳಕ್ಕೆ ಯಾವಾಗತ್ತಾರಂದ್ರ ನಿಮ್ಗೆ ಅಧಿಕಾರ ಯಾವಾಗಿರಂಗಿಲ್ಲ ಅವ್ನಿಗೆ ಕೀಳಕ್ಕಿರಿ. ನೀವು ಆಲೋಚನೆ ಮಾಡ್ರಿ. ಈ ದೇಶದ ಶಿಕ್ಷಣ ಮಂತ್ರಿ ಆದ್ರಲ್ಲ ಎನ್ ಮಹೇಶ್ ಅವರು, ಅವ್ರ ಅಪ್ಪ ಒಬ್ಬ ಗೌಡ್ರ ಮನೆಯಾಗ ಜೀತ ಇರವ. ಎನ್ ಮಹೇಶ್ ಅವ್ರು ಶಿಕ್ಷಣ ಮಂತ್ರಿ ಹಾಕಾರ. ಆ ಗೌಡ್ರ ಮನೆಗೆ ಗೌಡ್ರ ಊಟ ಕರಿತಾರ ಅವ್ರನ್ನ. ನಾಷ್ಟಕ್ ಬರೀ ನಮ್ಮ ಮನೆಗೆ ಫಸ್ಟ್ ಟೈಮ್ ಬರಾಕತ್ರಿ ಅಂತ ನಾವು ನಾಷ್ಟ ಮಾಡ್ತಾರ ಅವರು. ಪತ್ರಕರ್ತರು ಕೇಳ್ತಾರೆ, ಏನ್ರಿ ಮಹೇಶ್ ಅವರೇ ಫಸ್ಟ್ ಟೈಮ್ ನೀವು ಊರಿಗೆ ಬಂದ್ರಿ, ಏನ್ ನಿಮ್ ಕತೆ ಅಂದಾಗ ನೋಡ್ರಿ ಬಾಬಾ ಸಾಹೇಬ್ ಶಕ್ತಿ ಅಂತದೈತಿ, ಶಿಕ್ಷಣದ ಶಕ್ತಿ ಅಂತದೈತಿ ಅಂದ್ರ ಇವ್ರೇನ್ ಗೌಡ್ರನ್ನ ಊಟಕ್ಕೆ ಕರೆದಾರಲ್ಲ, ಈ ಮನಿ ಒಳಗೆ ನಮ್ಮ ಅಪ್ಪ ಮುಂದಿನ ಬಾಗಿಲು ಎಂದೂ ಹಾಗೆ ಇಲ್ಲ, ಹಿಂದಿನ ಬಾಗಿಲು ಬಂದು ಹೆಣ್ಕಸ ಮಾಡ್ತಾನೆ ನಮ್ಮ ಅಪ್ಪ ಮನ್ಯಾಗ. ಆದ್ರೆ ನಾ ಶಿಕ್ಷಣ ಅನ್ನುವಂತ ಹೊಲಿ ಹಾಲು ಕೊಡೋದು ಅಧಿಕಾರಕ್ಕೆ ಬನ್ನಿ, ಅದೇ ಗೌಡ್ ನನ್ನ ಮುಂದಿನ ಬಾಗಿಲು ಕರೆದಿದ್ದು ನಾಷ್ಟ ಕೊಟ್ಟರು ಅಂತ ಹೇಳ್ತಾರೆ ಮಹೇಶ್ ಅವರು. ಹಂಗ ನೀವು ಆಗ್ಬೇಕಲ್ಲ. ತಪ್ಪು ಅವ್ರು ಮಾಡಾಕತ್ತಿಲ್ಲ, ತಪ್ಪು ನಾವು ಮಾಡಾಕತ್ತೀವಿ. ನಾವು ಬದಲಾವಣೆ ಆಗ್ಲಾರ್ದ ನಮ್ಮ ಜಾತಿ ಹೆಂಗ್ ಬದಲಾಗ್ತೈತಿ? ಪ್ರಶ್ನೆ ಹೌದಲ್ರಿ ಇದು? ನಾವು ಸ್ವಾಭಿಮಾನವನ್ನ ತಕ್ಕೋಬೇಕು, ನಾವು ಬದಲಾವಣೆ ಆಗ್ಬೇಕು, ಅವಾಗ ಊರು ನಿಮ್ಮನ್ನು ಗೌರವಿಸುವಂತ ಆಗತ್ತೆ ಅನ್ನುವಂತ ಮಾತನ್ನೇ ನಾನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ ನಾನು 2 ಮಾತು ವಿರಾಮ ಮಾಡ್ತೀನಿ. ಜೈ ಭೀಮ್, ನಮೋ ಬುದ್ಧಾಯ.